ನಮಸ್ತೆ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ದೇವಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ನಿಮ್ಮ ದಿನ ಹೆಂಗಿರ್ತೈತಿ, ನಿಮ್ಮ ಮತ್ತು ನಿಮ್ಮ ವ್ಯಕ್ತಿ ಎನರ್ಜಿ. ಇವತ್ತಿನ ದಿನ ನಿಮ್ಮ ಜೀವನದಾಗ ಎಂಥದೊಂದು ಸಿಚುವೇಶನ್ ಬರ್ಬೋದು, ನೀವು ಅದನ್ನು ಹ್ಯಾಂಗೆ ಹ್ಯಾಂಡಲ್ ಮಾಡಬೇಕು, ನಿಮ್ಮ ವ್ಯಕ್ತಿ ಜೊತೆಗೆ ಅವ್ರ ಎನರ್ಜಿ ಹೆಂಗಿರ್ತೈತಿ, ನೀವು ಅವ್ರ ಜೊತೆಗೆ ಹೆಂಗಿರ್ಬೇಕು. ಸೊ ಮಾತಾಡ್ಕೊತಿದ್ರಿ ಅಥವಾ ಅವ್ರಿಗೆ ಹೇಳೋ ಅವಕಾಶ ಇತ್ತಂದ್ರೆ ಅವ್ರಿಗೂ ರೆಮಿಡಿ ಏನು ಅಂದರೆ ಇವತ್ತಿನ ಏನಾದರೂ ಒಂದು ಅವರಿಗೆ ಗೈಡೆನ್ಸ್ ನೀವು ಕೊಡ್ಬೋದು. ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಖಿತಾ. ನಾನು ನಿಮ್ಮ ಡಾಕ್ಟರ್ ನಿಖಿತಾ ಟ್ಯಾರೋ ರೀಡಿಂಗ್, ನಿಖಿತಾ ಟ್ಯಾರೋ ಕನ್ನಡ, ಟ್ಯಾರೋ ರೀಡಿಂಗ್ ಕನ್ನಡ, ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್. ಓಕೆ, ಟುಡೇ ಟ್ಯಾರೋ ಕಾರ್ಡ್ ರೀಡಿಂಗ್ ಇನ್ ಕನ್ನಡ ಟ್ಯಾರೋ ರೀಡಿಂಗ್ ಟುಡೇ. ಸೊ ಡೈಲಿ ರೀಡಿಂಗ್ಸ್, ಸ್ಪಿರಿಚುವಲ್ ರೀಡಿಂಗ್ಸ್, ಗೈಡೆನ್ಸಸ್ಸು ಏನಾದರೂ ನೀವು ಹುಡುಕ್ತಿದ್ರಿ ಅಂದ್ರೆ ಸೊ ಯು ಆರ್ ಇನ್ ದ ರೈಟ್ ಪ್ಲೇಸ್. ಇದೆಲ್ಲನೂ ನನ್ನ ಚಾನಲ್ ಒಳಗೆ ನಿಖಿತಾ ಟ್ಯಾರೋ ಅಂತ ಹುಡುಕಿದ್ರು ನಿಮಗೆ ಸಿಗ್ತೈತಿ, ಅವೇಕನ್ ಟ್ಯಾರೋ ವಿತ್ ನಿಖಿತಾ ಅಂತ ಹುಡುಕಿದ್ರು ಸಿಗ್ತೈತಿ. ಸೊ ಗೈಡೆನ್ಸ್ ತೊಗೊಂಡು ಹೀಲಪ್ ಆಗಿ ನಿಮ್ಮ ಜೀವನನ ಅಪ್ಗ್ರೇಡ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಯಾವ ವ್ಯಕ್ತಿ ಬಗ್ಗೆ ನೀವು ಇವತ್ತು ಎನರ್ಜಿ ಚೆಕ್ ಮಾಡ್ಬೇಕಂತೀರಿ ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಸೊ ಮೊದಲು ಅಲೈನ್ ಆಗ್ರಿ ಎನರ್ಜಿ ಜೊತೆಗೆ. 1 ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಂಡು ಈ ಎನರ್ಜಿ ಜೊತೆಗೆ ನಾನು ಅಲೈನ್ ಆಗ್ತದೇನೆ, ನನ್ನ ಎನರ್ಜಿನ ಹಾಕ್ತದೇನೆ, ಆ ಎನರ್ಜಿನ ನನ್ನ ಜೀವನದಾಗ ತೊಗೊಳಕ್ಕೆ ನಾನು ಇಷ್ಟಪಡ್ತೇನೆ, ಅದ್ರಾಗ ಬಂದಿದ್ದ ಗೈಡೆನ್ಸ್ನ ತೊಗೊಳಕ್ಕೆ ಇಷ್ಟಪಡ್ತೇನೆ ಅಂತಂದು ನಿಮಗೆ ನೀವು ಎನರ್ಜಿ ಜೊತೆಗೆ ನೀವು ಫಸ್ಟ್ ಅಲೈನ್ ಆಗಬೇಕು. ಸೊ ರಿಟರ್ನ್ ವ್ಯೂವರ್ಸ್, ಸಬ್ಸ್ಕ್ರೈಬರ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದೀರಿ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು. ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಭಾಳ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಿನ ನೋಡ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಯಾವುದೋ ಒಂದು ರೀತಿಯೊಳಗೆ ನಿಮ್ಮದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಇದು ನಿಮ್ಮ ಎನರ್ಜಿ, ಆ ಕಡೆದ ನಿಮ್ಮ ವ್ಯಕ್ತಿಯ ಎನರ್ಜಿ. ಕಮೆಂಟ್ಸ್ ಒಳಗೆ ನಿಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಕಮೆಂಟ್ ಮಾಡಿರಿ. ಏನೋ ಒಂದು ಕಮೆಂಟ್ ಮಾಡೋಕೆ ಸಿಕ್ಕತಿ ಫ್ರೀಯಾಗಿ, ಏನು ಮಾಡಿದ್ರು ನಡೀತೈತಿ ಅಂದ್ರೆ ನೀವೇನು ಮಾಡಿರ್ತಿರಲ್ಲ ಅದು ನಿಮ್ಮ ಜೀವನದಾಗ ಅದನ್ನು ತೊಗೊತೀರಿ ನೀವು. ಭಾಳ ಜನ ಕರೆಕ್ಟಾಗಿ ಮಾಡ್ತಿದ್ದೀರಿ, ಬಟ್ ಆದರೂ ಕೆಲವೊಬ್ಬರು ಮತ್ತು ಅದೇ ಜುಯಿ ಅಳುದ ಮತ್ತು ಅದ ಬೇಡ ಇದು ಅದು ಬರೀ ನಿಮ್ಮದು ನೆಗೆಟಿವ್ ಪಾರ್ಟ್ ಆಫ್ ಯುವರ್, ನಿಮ್ಮ ದುಃಖದ ಏನೈತಿಲ್ಲ ಬರೋ ಅದನ್ನ ಮಾಡಕತ್ತೀರಿ. ನಿಮ್ಮ ಜೀವನಕ್ಕೆ ಅದೇ ದುಃಖ ಬೇಕಾ, ಅದೇ ಬೇಕಾದ್ರೆ ಅದನ್ನ ಕಮೆಂಟ್ ಮಾಡಿರಿ. ಇಲ್ಲ ನಾವು ಅದರಿಂದ ಹೊರಗೆ ಬರಬೇಕು, ನಮ್ಮ ಜೀವನದಾಗ ಮತ್ತು ಸುಖ ಸಂತೋಷ ಖುಷಿ ಎಲ್ಲ ಬರಬೇಕು ಅನ್ನೋರು ಎನರ್ಜಿ ಚೇಂಜ್ ಮಾಡ್ಕೊಳ್ರಿ. ಇದು ನಿಮ್ದೊಂದು ಸಣ್ಣ ಸ್ಮಾಲ್ ಸ್ಟೆಪ್ ಇದು ನಾ ಹೇಳ್ತಿರೋದು. ಇದು ನಿಮ್ಮ ವ್ಯಕ್ತಿಯ ಎನರ್ಜಿ. ಒಬ್ಬೊಬ್ಬರು ಮೆಸೇಜ್ ಮಾಡಿರಿ ಭಾಳ ಮಾತಾಡ್ತೀರಿ ಅಂತಂದು ನಾ ಮಾತಾಡಿದ ಎಷ್ಟೋ ಜನರಿಗೆ ಸಮಾಧಾನ ಕೊಟ್ಟೈತಿ. ಸೊ ನಾನು ಮಾತಾಡ್ತೇನೆ, ನಿಮಗೆ ಕೇಳಂಗಾಗಿಲ್ಲ ಪ್ಲೀಸ್ ಸ್ಕಿಪ್ ಮಾಡ್ಕೊಂಬಿಡ್ರಿ, ಅದನ್ನ ಅಷ್ಟು ಪೋರ್ಷನ್ ಸ್ಕಿಪ್ ಮಾಡಿರಿ, ಆಪ್ಷನ್ ಐತಲ್ಲ. ಯಾಕಂದ್ರೆ ಪಾಲ್ತು ಏನೂ ಮಾತಾಡಕತ್ತಿಲ್ಲ, ನಾನು ಅನ್ನೆಸರಿ ಏನೂ ಮಾತಾಡಕತ್ತಿಲ್ಲ. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ಬೇಕು ಅನ್ಸಿರ್ತೈತೆ ಅದನ್ನು ನಾನು ಮಾತಾಡ್ತಿದ್ದೇನೆ. ಸೊ ನಿಮ್ಮ ಎನರ್ಜಿ ದ ಬರ್ಡನ್, ಮೆಚ್ಯೂರಿಟಿ, ಸೈಲೆನ್ಸ್. ಮೋಸ್ಟ್ಲಿ ಇದು ಎನರ್ಜಿ ಮನೇನೂ ಯಾವಾಗೋ ಬಂದೈತೆ ಅನಿಸ್ತೈತಿ, ಯಾರು ದಿನ ನೋಡ್ತೀರಿ ಅವ್ರಿಗೆ ಗೊತ್ತಾಗತ್ತೆ. ಸೊ ಬರ್ಡನ್ ಯಾಕೆ ಬಂತು, ಓಕೆ ಕಂಪ್ಲೀಷನ್. ನಿನ್ನೆ ಯಾವುದೋ ಒಂದು ರೀಡಿಂಗ್ ಒಳಗೂ ಟ್ರಾನ್ಸ್ಫಾರ್ಮೇಷನ್ ಬಂದಿತ್ತು. ಮೋಸ್ಟ್ಲಿ ನಿಮ್ಮ ಎನರ್ಜಿ ಒಳಗೆ ಬಂದಿತ್ತು ಅನಿಸ್ತದೆ, ನನ್ನ ವ್ಯೂವರ್ಸ್ ಎನರ್ಜಿ ಒಳಗನ. ಭಾಳ ಅಂದ್ರೆ ಭಾಳ ಕಷ್ಟಪಡ್ತಿದ್ರಿ ಯಾವುದೋ ಒಂದು ಕೆಲಸಕ್ಕಾಗಿ. ಇಷ್ಟು ಭಾಳ ದಿನದಿಂದ ನೀವು ನನ್ನ ವ್ಯೂವರ್ಸಿಗೆ ನೀವು ಎನರ್ಜಿ ಇವತ್ತಿಂದ ಹೇಳ್ತಿದ್ದಾನೆ. ರೆಸ್ಪಾನ್ಸಿಬಿಲಿಟಿ ಭಾಳ ತೊಗೊಂಡಿರಿ, ಒಂದು ಏನೋ ಕೆಲಸ ಹಿಡ್ಕೊಂಡಿರಿ, ಅದು ಮುಗ್ಯಾಕೆ ಬಂದತ್ತೀಗ.
ಓಕೆ, ಇನ್ನೊಂದು ಚೂರು ಏನೋ ಇರಬೇಕು. ಹಾಗಾಗಿ ಹಗಲು ರಾತ್ರಿ ಕಷ್ಟಪಡ್ತದಿರಿ. ಸುಸ್ತು ಅನ್ನಿಸ್ತಾ ಐತಿ, ಸಾಕಾಗೈತೆ ಅನ್ನಿಸ್ತಾ ಐತಿ, ಯಾಕಾರ ಇದನ್ನ ಕೆಲಸ ಒಪ್ಕೊಂಡಿದ್ನೋ ಅನ್ನಿಸ್ತಾ ಐತಿ. ಬಟ್ ಮುಗಿಸ್ಲೇಬೇಕನ್ನೋ ಒಂದು ಹಠನೂ ನಿಮ್ಗೆ ಐತಿ. ಜೀವನದಾಗ ನಿಮ್ದು ಯಾವುದೇ ಆಸ್ಪೆಕ್ಟ್ ಆಗಿರ್ಬೋದು, ರಿಲೇಷನ್ಶಿಪ್ ತೊಗೊಳ್ರಿ, ಕರಿಯರ್ ತೊಗೊರಿ, ಮನೆ ಕೆಲಸ ತೊಗೊಳ್ರಿ, ಓದೋದಿರಲಿ, ಏನೇ ಇರಲಿ, ನಾ ಇದನ್ನು ಹಿಡಿದಿದ್ದ ಕೆಲಸ ನಾವು ಮುಗಿಸ್ಲೇಬೇಕು, ಎಷ್ಟರ ಕಷ್ಟ ಆಗಲಿ ಅನ್ನೋದು ಒಂದು ನಿಮ್ದು ಎನರ್ಜಿ ಇವತ್ತಿನ ದಿನ. ಅದಕ್ಕಾಗಿ ಅದನ್ನು ಮುಗಿಸಬೇಕು ಇವತ್ತು. ಅದಕ್ಕೆ ಒಂದು ಎಂಡ್ ಹಾಕ್ಬೇಕು ನಾನು ಅನ್ನೋದ ನಿಮ್ದು ಇವತ್ತು ಎನರ್ಜಿ. ಸೊ ನಾನು ಸಿಂಪಲ್ಲಾಗಿ ಹೇಳ್ತೇನೆ, ಸ್ವಲ್ಪ ಡೀಪ್ ಆಗಿರ್ತೈತಿ. ನಿಮ್ಮ ಜೀವಕ್ಕೆ ಹೆಂಗೆ ಬೇಕೋ ಹಂಗೆ ಅಳವಡಿಸ್ಕೊಳ್ರಿ. ಅದನ್ನ ಹೆಂಗೆ ಬೇಕಾರಲ್ಲ ನಿಮ್ಮ ಪರಿಸ್ಥಿತಿಗೆ. ಇವತ್ತು ನಿಮಗೆ ಏನು ಕಷ್ಟ ಅನ್ನಿಸ್ಬೋದು ಅಂದ್ರೆ, ಚಾಲೆಂಜ್ ಅನ್ನಿಸ್ಬೋದು ಇವತ್ತಿನ ದಿನ. ಇಷ್ಟೆಲ್ಲ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ ಅಂದ್ರೆ ಇದೊಂದು ಕಂಪ್ಲೀಷನ್ ಆಗಬೇಕಲ್ಲ, ಇದು ಕೆಲಸ ಮುಗಿಸ್ಬೇಕಂದಾಗ ನಿಮ್ಮೊಳಗೆ ನೀವು ನಾನು ಎಷ್ಟು ಕಲಿತೆ, ನಮ್ಮ ಮೊದಲು ಹೆಂಗಿದ್ದೆ ಈಗ ಹೆಂಗಾದೆ, ಅಥವಾ ನಾನು ಕಲ್ತಿದಂಥ ಒಂದು ಲೈಫ್ ಲೆಸನ್ಸ್, ನನ್ನೊಳಗಿರುವಂಥ ಒಂದು ಬುದ್ಧಿ ಜಾಣ್ಮೆ ಏನಾರು ಅಂದ್ಕೊಳ್ರಿ, ಅದನ್ನು ನಾನು ಇವತ್ತು ಹೆಂಗೆ ಉಪಯೋಗಿಸ್ಬೇಕು ಇದಕ್ಕಾಗಿ ಅನ್ನೋದು ನಿಮಗೊಂದು ಕ್ವಶನ್ ಆಗ್ತೈತಿ ಅಥವಾ ಚಾಲೆಂಜ್ ಆಗ್ತೈತಿ. ಅದೊಂದು ಟಾಸ್ಕ್ ಆಗ್ಬೋದು ಇವತ್ತು. ಯಾಕಂದ್ರೆ ಎದುರಿಗಿರೋರು ಇವತ್ತು ನಿಮ್ಗೆ ನಿಮ್ಮ ಜಾಣ್ಮೆನ, ನಿಮ್ಮ ಬುದ್ಧಿಶಕ್ತಿನ, ನೀವು ಹಾಕ್ತಿರೋ ಎಫರ್ಟ್ನ ಕ್ವಶನ್ ಮಾಡಬಹುದು. ಹಂಗಾಗಿ ನಿಮ್ಗೆ ಇರಿಟೇಟ್ ಆಗ್ಬೋದು. ನಿಮ್ಮ ಅಹಂಕಾರಕ್ಕೆ, ಸ್ವಾಭಿಮಾನಕ್ಕೆ ಒಂದು ಸ್ವಲ್ಪ ಟ್ರಿಗರ್ ಆಗಬಹುದು, ಧಕ್ಕೆ ಬಂದಂಗೆ ಅನ್ನಿಸ್ಬೋದು, ಮಾತಾಡ್ಬೇಕು ಅನ್ನಿಸ್ಬೋದು ಇವತ್ತು. ಸೊ ನೀವೇನು ಕಲ್ತೀರಿ, ನಾ ಟ್ರಿಗರ್ ಆಗಬಾರ್ದು, ವಾಪಸ್ ಉಲ್ಟಾ ಉತ್ತರ ಕೊಡಬಾರ್ದು, ಯಾಕಂದ್ರೆ ನನ್ನ ಕೆಲಸ ಆಗಬೇಕಿಲ್ಲ. ಅದು ಹೆಂಗೆ ತಡ್ಕೋಬೇಕು ಅನ್ನೋದು ಇವತ್ತು ಚಾಲೆಂಜ್ ನಿಮ್ಗೆ. ಅದನ್ನು ಹೆಂಗೆ ನಾನು ಟ್ರಿಗರ್ ಆಗಬಾರ್ದು. ಸಿಟ್ಟು ಬಂದೈತಿ, ಸಿಟ್ಟು ಮಾಡ್ಕೊಬಾರ್ದು ಇವತ್ತು. ನಾನು ಬೈಬೇಕು ಅನ್ಸಾಕತೈತಿ, ಬೈಬಾರ್ದು. ಎದುರಿಗಿದ್ದಾರನ್ನ ಏನು ಮಾಡಲಿ ಅನ್ನಿಸ್ತಾ ಐತಿ ಈಗ. ಏನು ಮಾಡಬಾರ್ದು, ಸುಮ್ಮನೆ ಇರ್ಬೇಕು. ಸೊ ನೀವು ಅದು ನೋಡ್ರಿ, ಗೈಡೆನ್ಸ್ ನಿಮ್ಗೆ ಅದ ಬಂದಿರೋದು. ಇವತ್ತು ಏನು ಮಾಡ್ಬೇಕು ನೀವು ಅಂದ್ರೆ ಸೈಲೆನ್ಸ್ ಆಗಿರ್ರಿ. ಮೆಚುರಿಟಿ ಆ್ಯಂಡ್ ಸೈಲೆನ್ಸ್ ಇದು ಮೇಜರ್ ಅರ್ಕನ, ಇದು ಮೇಜರ್ ಅರ್ಕನ. ಯಾಕಂದ್ರೆ ನಿಮ್ದೊಂದು ಏನೋ ಜೀವನದಾಗಿಂದ ಒಂದು ನಿಮ್ಮ ಡ್ರೀಮ್ ಇರ್ಬೋದು, ಅದು ಒಂದು ಕಂಪ್ಲೀಟ್ ಮಾಡೋಕ್ಕಾಗಿ ನೀವು ಅದಕ್ಕೆ ಭಾಳ ಕಷ್ಟಪಟ್ಟಿರಿ, ಟೈಮ್ ಕೊಟ್ಟಿರಿ, ಬುದ್ಧಿನೂ ಕಲ್ತಿರಿ, ಜೀವನದಾಗ ಭಾಳ ಪಾಠನೂ ಕಲ್ತಿರಿ. ಸೊ ಇವತ್ತಿನ ದಿನ ಸ್ವಲ್ಪ ಮೆಡಿಟೇಷನ್ ಮಾಡ್ಕೊಳ್ರಿ. ನಿಮ್ಮ ಮನಸ್ಸಿಗೆ ಏನಾರ ಭಾಳ ಕಿರಿಕಿರಿ ಅನ್ಸಿದ್ರೆ, ಸಿಟ್ಟು ಬಂದ್ರೆ, ಬೇಜಾರಾದ್ರೆ, ಒದರಾಡ್ಬೇಕು ಅನ್ಸಿದ್ರೆ, ಯಾರನ್ನ ಬೈಬೇಕಂತಿದ್ರೆ ಸ್ವಲ್ಪ ಸೈಲೆಂಟ್ ಒಳಗಿದ್ದ ಮೆಡಿಟೇಷನ್ ಮಾಡ್ಕೊಳ್ರಿ. ಇಲ್ಲ ಆ ಪರಿಸ್ಥಿತಿ ಏನೋ ನೀವು ಟ್ರಿಗರ್ ಆಗ್ತದನಿ, ನನಗೇನೋ ನನಗೆ ಇನ್ಸೆಟ್ ಬರ್ತೈತೆ ಏನೋ ಮಾಡ್ತೇನೆ, ನನಗೆ ಬ್ಯಾಡಾಗಿದೆ ಅಂದಾಗ ಅಲ್ಲಿಂದ ಸುಮ್ಮನೆ ಒಂದು 2 ನಿಮಿಷ ಹೊರಗೆ ಹೋಗ್ಬಿಡ್ರಿ. ಅಥವಾ ಅಲ್ಲಿಂದ ಆ ಜಗದಿಂದ ಸ್ವಲ್ಪ ಜಗ ಚೇಂಜ್ ಮಾಡಿರಿ, ಟಾಪಿಕ್ ಚೇಂಜ್ ಮಾಡಿರಿ. ಭಾಳ ಹೆಲ್ಪ್ ಆಕತಿ ಇವತ್ತು ನಿಮ್ಗೆ. ಯಾಕಂದ್ರೆ ನೋಡ್ರಿ, ಕಂಪ್ಲೀಷನ್ ಆಗ್ಬೇಕು ನಿಮ್ದು. ಏನೋ ಎಡವಟ್ಟು ಮಾಡ್ಕೋಬ್ಯಾಡ್ರಿ, ಆಗಲ್ಲ, ಟ್ರಿಗರ್ ಆಗಬೇಡ್ರಿ ಅಷ್ಟೆ. ಸೊ ನಿಮ್ಮ ವ್ಯಕ್ತಿ ಎನರ್ಜಿ ಸಪ್ರೆಷನ್, ಸೆಲೆಬ್ರೇಷನ್, ಇಂಟೆನ್ಸಿಟಿ. ನಿಮ್ಮ ವ್ಯಕ್ತಿ ಜೀವನದೊಳಗೂ ಭಾಳ ಸ್ಟ್ರೆಸ್ ಐತಿ. ನೀವು ನಿಮ್ಮ ಸ್ಟ್ರೆಸ್ಸಿಗೂ ಅವ್ರ ಸ್ಟ್ರೆಸ್ಸಿಗೂ ಭಾಳ ವ್ಯತ್ಯಾಸ ಇಲ್ಲೇ. ನೀವು ಜವಾಬ್ದಾರಿ ತೊಗೊಂಡು ನಿಮಗೆ ನನ್ನ ಜವಾಬ್ದಾರಿ ಐತಿ ಅಂತ ನೀವು ಮಾಡ್ಬೇಕು. ಅವ್ರಿಲ್ಲ, ಖಾಲಿ ಪಿಲಿ ಯೋಚನೆ ಮಾಡಿ ತಮ್ಮ ಸ್ಟ್ರೆಸ್ ತೊಗೊಳಕತ್ತಾರ. ಮೆಂಟಲಿ ಸುಮ್ಮನೆ ಖಾಲಿ ಕೆಲಸ ಮಾಡಿದ್ದಕ್ಕೆ ನಾನು ಏನೇನೋ ಯೋಚನೆಗಳು ಮಾಡಿ ಅನ್ನೆಸರಿ ಥಿಂಗ್ಸ್ ಯೋಚನೆ ಮಾಡಿ ತಮಗೆ ಅದ ಸುಳಿ ಒಳಗೆ ಸಿಕ್ಕಾಕೊಂಡು ನನಗೆ ಹಿಂಗಾತು, ನಾನು ಹಿಂಗೆ ಮಾಡಬಾರ್ದಾಗಿತ್ತು, ನನಗೆಲ್ಲರೂ ಮೋಸ ಮಾಡಿದ್ರ, ನನಗೆ ಯಾರು ಸುಳ್ಳು ಹೇಳಿದ್ರ, ನನಗೆ ಯಾಕೆ ಹಿಂಗೆ ಆಕತಿ, ಹಿಂಗೆ ಏನೇನೋ ಯೋಚನೆ ಬರ್ತಾವಲ್ಲ, ಹಂಗೆ ನಿಮ್ಮ ವ್ಯಕ್ತಿ ತಮ್ಮ ಯೋಚನೆ ಒಳಗೆ ತಾವು ಸಿಕ್ಕಾಕೋಣಂಥ ಪರಿಸ್ಥಿತಿ ಇವತ್ತು ಅವ್ರಿಗೆ. ಆ ರೀತಿಯಾದಂಥ ಎನರ್ಜಿ. ಇಲ್ಲಿ ಕಾಣ್ತದ ನಿಮಗಿಲ್ಲೇ. ಇದು ಸಪ್ರೇಷನ್ನ, ಇದು ಸೆಲೆಬ್ರೇಷನ್ನ. ಎಷ್ಟು ಡೆಡ್ ಅಪೋಸಿಟ್ ಎನರ್ಜಿ ಬಂದಾಗತ್ತೆ ಅವ್ರಿಗೆ. ಇವತ್ತು ಅವ್ರು ಖುಷಿಯಾಗಿರ್ಬೇಕು, ಅಂದ್ರೆ ಖುಷಿಯಾದಂಥ ಒಂದು ವಾತಾವರಣ ಐತಿ ಅವ್ರ ಸುತ್ತಮುತ್ತ. ಇವತ್ತು ಫ್ರೆಂಡ್ಸ್ ಭೇಟಿ ಆಗ್ಬೋದು, ನಿಮ್ದು ಒಂದು ಇದು ಕಂಪ್ಲೀಷನ್ ಆಗಿ ನೀವು ಒಂದೇನೋ ಸೆಲೆಬ್ರೇಷನ್ ಅವ್ರ ಜೊತೆಗೆ ಶೇರ್ ಮಾಡ್ಬೋದು.
ಅವ್ರು ಅದನ್ನು ನೋಡೋಕೆ ತಯಾರಿಲ್ಲ. ಇವತ್ತು ಚಾಲೆಂಜ್ ಅಂದರೆ ಇದನ್ನು ಬಿಟ್ಟು ಹೊರಗೆ ಬರ್ಬೇಕು, ಅದ ಚಾಲೆಂಜ್ ಇವತ್ತು ಅವ್ರಿಗೆ. ಇದು ಅದ ಕಷ್ಟ ಅನಿಸ್ತೈತಿ. ನೀವೆಲ್ಲರೂ ಖುಷಿ ಅದೀರಿ ಏನಂದ್ರೆ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ವ್ಯಕ್ತಿಗೆ ಹೇಳ್ತದನಿ, ನಿಮ್ಮ ವ್ಯಕ್ತಿ ಅವ್ರ ಸುತ್ತಮುತ್ತ ಇರೋ ಖುಷಿ ಅದಾರ, ಅದ್ರ ನೀವು ಇನ್ವಾಲ್ವ್ ಇರ್ಬೋದು. ಇವ್ರು ಅಂದ್ರೆ ಅವ್ರಿಗೆ ಅನ್ನಿಸ್ಬೋದು ಇವತ್ತು ನಾನು ಯಾರು ಕೇಳವಲ್ರಲ್ಲ, ನಂದಿಷ್ಟು ದುಃಖ ಇದ್ರೂ ಯಾರು ನನಗೆ ಅಯ್ಯೋ ಅನ್ನವಲ್ರ. ಅದು ಒಂದು ಯೋಚನೆನೇ. ಸೊ ಬಟ್ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ, ಅವ್ರ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಅವರಿಗೆ ಎನರ್ಜಿಯಿಂದ ಹೊರಗೆ ಬರೋಕೆ ಹೆಲ್ಪ್ ಮಾಡ್ತಾರೆ ಇವತ್ತು ಅವರಿಗೆ. ಸಿ ಆ್ಯಂಡ್ ವಾಟ್ ದೇ ಹ್ಯಾವ್ ಟು ಡೂ, ಏನು ಮಾಡ್ಬೇಕು ಇವತ್ತು ಈ ಎನರ್ಜಿಯಿಂದ ಹೊರಗೆ ಬರಬೇಕು, ಇದು ಇವತ್ತಿನ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂದ್ರೆ ಸಿ ದೇ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಯಾಕಂದ್ರೆ ಈ ಎನರ್ಜಿಯಿಂದ ಈ ಎನರ್ಜಿಗೆ ಬರಲೇಬೇಕು ಅವರು. ಅವ್ರ ಯೋಚನೆಗಳಿಂದ ಅವರೇ ಏನು ತಮ್ಮ ಯೋಚನೆ ಒಳಗೆ ತಾವು ಸಿಕ್ಕಿ ಹಾಕ್ಕೊಂಡಲ್ಲ, ಅದರಿಂದ ಹೊರಗೆ ಬರಲೇಬೇಕು ಅವರು. ಕೆಲಸ ಮಾಡಬೇಕು, ಇನ್ನೊಬ್ಬರ ಜೊತೆಗೆ ಮಿಂಗಲ್ ಆಗಬೇಕು. ಶಿಫ್ಟಿಂಗ್ ದ ಎನರ್ಜಿ, ಅದೇ ಅವ್ರ ಇವತ್ತಿನ ದಿನ ಚಾಲೆಂಜು ಹೌದು, ಪ್ಲಸ್ ಅವ್ರಿಗೆ ಇವತ್ತು ಏನು ಗೈಡೆನ್ಸು ಹೌದು ಅವರಿಗೆ. ಸೊ ಇಲ್ಲಿವರೆಗೂ ರೀಡಿಂಗ್ ನೋಡ್ತಿದ್ರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಈ ಇಷ್ಟು ರೀಡಿಂಗ್ ಒಳಗೆ ನಿಮಗೇನು ಜೀವನಕ್ಕೆ ಅನ್ನಿಸ್ತಾ ಐತಿ, ಈ ಎನರ್ಜಿ ನನ್ನ ಜೀವನಕ್ಕೆ ಬೇಕು ಅಂದ್ರೆ ಅದನ್ನು ಕ್ಲೇಮ್ ಮಾಡಿರಿ. 3, 6, 8, 16, 21, 10, 3, 11, 12 ಇವಿಷ್ಟು ನಿಮ್ಮ ಜೀವನಕ್ಕೆ ಇವತ್ತು ಇಂಪಾರ್ಟೆಂಟ್. ನಿಮ್ಮ ಜೀವನದಾಗ ಏನಾರು ಐತೆ ನೋಡ್ರಿ, ಎಸ್ಪೆಷಲಿ 21 ಆ್ಯಂಡ್ 17 ಅಥವಾ 8, 3. ಸೊ ನಿಮ್ಗೆ ಏನು ಗೈಡೆನ್ಸ್ ಇವತ್ತಿನ ದಿನ ಅಂದ್ರೆ, ಸೊ ಈ ಕಾರ್ಡ್ ಒಳಗೆ ನನ್ನ ವ್ಯೂವರ್ಸ್ ಯಾಕಂದ್ರೆ ನಿಮ್ಮ ಎನರ್ಜಿ ಇಲ್ಲ ಐತಿ, ಅದನ್ನು ಮಾಡಿಬಿಡ್ರಿ ಕ್ಲೇಮ್ ನಿಮ್ದಲ್ಲದ. ಸೊ ಕಂಪ್ಲೀಷನ್ ಮಾಡ್ಬೋದು, ನೀವು ಮೆಚುರಿಟಿ ಮಾಡ್ಬೋದು. ಸೈಲೆಂಟ್, ನನಗೊಂದು ಜೀವನಕ್ಕೆ ಒಂದು ಮೆಚುರಿಟಿ ಬೇಕು, ನನಗೆ ಅರ್ಥ ಮಾಡ್ಕೊಳೋ ಶಕ್ತಿ ಬೇಕು, ನನಗೆ ಇನ್ನೂ ಲೈಫ್ ಲೆಸನ್ಸ್ ಕಲಿಯೋದು ಬೇಕು ಅಂದ್ರೆ ಮೆಚುರಿಟಿ ಮಾಡಿಕೊಡ್ರಿ. ನನ್ನೊಳಗೆ ನಾ ಹೀಲ್ ಆಗಬೇಕು, ನನ್ನೊಳಗೆ ನಾನು ಅರ್ಥ ಮಾಡ್ಕೋಬೇಕು. ಸೈಲೆನ್ಸ್ ಹೋಗೋದಂದ್ರೆ ಯೋಚನೆಗಳಿಂದನೂ ಹೊರಗೆ ಬರ್ಬೇಕು ನಾವು, ಕೆಲವೊಂದು ಅನ್ವಾಂಟೆಡ್ ಯೋಚನೆಗಳಿಂದನ. ಅದು ಬೇಕಂದ್ರೆ ಸೈಲೆನ್ಸ್ ಮಾಡಿರಿ. ಇಲ್ಲ ನನ್ನ ಜೀವನಕ್ಕೆ ಒಂದು ಕಂಪ್ಲೀಷನ್ ಬೇಕು, ನಾ ಏನೋ ಒಂದು ವರ್ಕ್ ಮಾಡ್ತಿದ್ದೀನಿ, ಒಂದು ರಿಲೇಷನ್ಶಿಪ್ ಒಳಗದೀನಿ, ಎಲ್ಲೋ ಅದಕ್ಕೊಂದು ಅರ್ಥ ಬೇಕು, ಅವರು ಕಂಪ್ಲೀಷನ್ ಮಾಡಿರಿ. ಸೊ ನಿಮಗೆ ಗೈಡೆನ್ಸ್ ಒಂದು ಆಸೆ ಡ್ರೀಮ್ ಕಂಪ್ಲೀಷನ್ಗೂ ಇದು ಕರೆಕ್ಟ್ ಬಂದಿದೆ. ನಿಮ್ದು ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ರಿ, ನಿಮ್ಮ ಜೀವನದಾಗ ಒಂದು ನನ್ನ ಡ್ರೀಮ್ ಐತಿದು, ಇದು ನಂದೊಂದು ಕನಸು, ನಂದೊಂದು ಸ್ವರ್ಗ ಅದ, ಸ್ವರ್ಗದಂಥ ಒಂದು ಮನೆ, ಸ್ವರ್ಗದಂಥ ಒಂದು ಚಲೋ ಒಂದು ಖುಷಿಯಾಗಿರೋಂಥದ್ದು ಒಂದು ಸ್ವರ್ಗ ಅಂದ್ರೆ ಏನಲ್ಲಿ ನಮಗೆಲ್ಲ ಖುಷಿ ಇರ್ತೈತಿ, ದುಃಖನೇ ಇರಲ್ಲ ಅಲ್ಲಿ ನಮ್ಮ ಕಲ್ಪನೆ ಒಳಗೆ, ಕರೆಕ್ಟಾ? ಸೊ ಅಂಥದ್ದೊಂದು ಹೆವನ್ನ ನೀವು ನಿಮ್ಮ ಜೀವನದಾಗ ಕಂಪ್ಲೀಟ್ ಮಾಡ್ಕೋಬೇಕಂತಿದ್ರೆ ಇಟ್ ಈಸ್ ಹ್ಯಾಪ್ನಿಂಗ್. ಎಸ್, ಇದನ್ನು ನೀವು ಕ್ಲೇಮ್ ಮಾಡೋಕ್ಕಡ್ಡಿಲ್ಲ. ನೀವೇನು ಒಂದು ನನಗೊಂದು ಸ್ವರ್ಗದಂಥ ಒಂದು ನನ್ನ ಜೀವನ ಇರಬೇಕು, ಅಷ್ಟು ಖುಷಿಯಿಂದ ಇರಬೇಕು ಅಂತ ನೀವೊಂದು ಕನಸು ಕಾಣಕತ್ತಿದ್ರಿ, ಇಟ್ ಈಸ್ ಹ್ಯಾಪ್ನಿಂಗ್. ನಿಮ್ಮ ಜೀವನದಾಗ ಆಗ್ತಾಯಿತ್ತು. ಯಾವಾಗ ಆಗ್ತಾಯಿತ್ತು? ನೀವು ಲೈಫ್ ಲೆಸನ್ಸ್ ಕಲ್ತಾಗ ಅಷ್ಟ ಕಲ್ತೀರಿ, ಭಾಳ ಜನ ಕಲಿತೀರಿ. ಸೊ ಇಲ್ಲಿ ಸೈಲೆನ್ಸಿಗೆ ಇದಕ್ಕೆ ಬಂತು, ಇಲ್ಲೇ ಮೆಡಿಟೇಷನ್ ಮಾಡಿದೆ ಅಂತ ಹೇಳಿದೆ. ನಿಮ್ಮೊಳಗೆ ನೀವು ನೋಡ್ಕೊಳ್ರಿ, ನಿಮಗೆ ಏನು ಥಾಟ್ಸ್ ಬರ್ತದವು, ನನಗೇನು ಫೀಲ್ ಆಗ್ತಾಯಿತಿ, ನನ್ನ ಜೀವನ ಯಾಕೆ ಮುಂದೆ ಹೊಂಟಿಲ್ಲ, ನಾ ಯಾಕೆ ಇಲ್ಲೇ ನಿಂತೇನೆ, ಬೇರೆಯವರೆಲ್ಲ ಮುಂದೆ ಹೋದ್ರು ಜೀವನದಾಗ, ನಾನು ಯಾಕೆ ಇಲ್ಲಿ ನಿಂತೇನೆ. ಸೊ ಹಿಂಗೆ ನಿಮ್ಮನ್ನ ಈ ಕ್ವಶನ್ ಕೇಳೋಕೆ ಸ್ಟಾರ್ಟ್ ಮಾಡಿರಿ. ಇನ್ನರ್ ಟೆಂಪಲ್ ನಿಮ್ಮೊಳಗಿಂದ ನೀವು ಕೇಳ್ಕೋಬೇಕು. ನಮ್ಮೊಳಗೆ ನಾವು ಒಬ್ಬರು ದೇವ್ರದಾರ, ನಮ್ದು ಗುಡಿ ಅಂತ ಹೇಳ್ತಾರಲ್ಲ, ಅಲ್ಲಿ ಏನು ನಡೀತಾ ಐತಿ ಅಂತ ನೋಡ್ಕೊಳ್ರಿ ಅಂತ ನಿಮ್ಗೆ ಹೇಳ್ತಿದಾರೆ. ಅಂದ್ರೆ ಆನ್ಸರ್ ಸಿಗ್ತಾವಲ್ಲಿ ನಿಮಗೆ. ಪ್ರೀಸ್ಟೆಸ್, ನಿಮ್ಮ ಜೀವನದೊಳಗೆ ಸ್ಟೆಪ್ ತೊಗೊಳೋದು ಕಲಿಬೇಕು. ನೀವು ನಿಮ್ಮ ಜೀವನ ನೀವು ಲೀಡ್ ಮಾಡ್ಕೊಳೋದು ಕಲಿಬೇಕು. ಅಂದರೆ
ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತೊಗೊಳೋದು ಕಲಿಬೇಕು. ಎಷ್ಟು ನಿಮ್ಮೊಳಗೆ ನೀವು ಓಪನ್ ಆಗ್ರಿ ಅಂತಲೇ ಬಂದಿರೋದಿಲ್ಲ, ಎಲ್ಲನೂ ಇಷ್ಟು ನಿಮಗೆ ಅಂದ್ರೆ ಇಲ್ಲಿ ಬಂದಿರೋದಂದ್ರೆ ನಿಮ್ಮೊಳಗೆ ನೀವು ನೋಡ್ಕೊಳ್ರಿ, ನಿಮ್ಗೆ ಅಲ್ಲಿ ಆನ್ಸರ್ ಸಿಗ್ತೈತಿ. ನಾ ಎಲ್ಲಿ ತಪ್ತದಾನೆ, ಎಲ್ಲಿ ಸರಿ ಮಾಡ್ತದಾನೆ. ಇದು ಭಾಳ ಡೀಪರ್ ಲೆವೆಲ್, ಹೈಯರ್ ಲೆವೆಲ್ದು ಒಂದು ಗೈಡೆನ್ಸ್ ಇದೆ ಇದು ಡೆಕ್. ಇದು ಅರ್ಥ ಮಾಡ್ಕೊಂಡ್ರೆ ಭಾಳ ಬ್ಯೂಟಿಫುಲ್. ನಾ ಜೀವನದಾಗ ಹುಟ್ಟಿರೋ ಉದ್ದೇಶ ಏನು, ನಾ ಏನು ಮಾಡಬೇಕು ಅಂದರೆ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಭಾಳ ಕೊರಗ್ತಿರ್ತೀವಲ್ಲ. ನನಗೆ ಹಂಗಾಗಲಿಲ್ಲ, ಹಿಂಗಾಗಲಿಲ್ಲ, ನಾವು ಕರ್ಮಗಳನ್ನು ಅನುಭವಿಸ್ಲೇಬೇಕು, ನಾವು ಬಂದಿದ್ದ ಉದ್ದೇಶ ಇದೆ ಅದನ್ನು ಮುಗಿಸ್ಲೇಬೇಕು. ಇಷ್ಟು ತಿಳ್ಕೊಂಡ್ರೆ ನಿಮ್ಮದು ಜೀವನ ಭಾಳ ಸುಗಮವಾಗಿ ಸಾಗ್ತೈತಿ, ಶಾಂತಿ ರೀತಿ ಸಾಗ್ತೈತಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಮುಗಿಸುವಂಥ ಸಮಯ. ಓಕೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಎನರ್ಜಿನ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೇಕನ್ ಟಾರೋ ವಿತ್ ನಿಖಿತಾ. ಇದು ನಿಮ್ಮದೇ ಆದಂಥ ಒಂದು ಸ್ಪೇಸ್ ಇದೆ, ನನ್ನ ರೀಡಿಂಗ್ ಇದೆ ಒಂದು ಚಾನಲ್. ನಿಮ್ಗೆ ಇಲ್ಲಿ ಏನು ಬೇಕಲ್ಲ ನಿಮಗೆಲ್ಲ ಗೈಡೆನ್ಸ್ ಸಿಗ್ತದವು, ಡೈಲಿ ರೀಡಿಂಗ್ ಸಿಗ್ತದವು, ಸ್ಪಿರಿಚುವಲ್ ಹೀಲಿಂಗ್ ಸಿಗ್ತಾ ಐತಿ, ಯೂನಿವರ್ಸ್ ಕಡೆಯಿಂದ ಸಪೋರ್ಟ್ ಸಿಗ್ತಾ ಐತಿ. ಸೊ ಮೇಕ್ ಯೂಸ್ ಆಫ್ ಇಟ್. ಅದನ್ನು ಉಪಯೋಗ ಮಾಡ್ಕೊಳ್ರಿ. ಇಲ್ಲಿ ಬಂದಿದ್ದನ್ನು ಜೀವನನ ಈಸಿ ಮಾಡ್ಕೊಳ್ರಿ, ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡ್ರಿ, ಕಗ್ಗಂಟು ಮಾಡಬೇಡ್ರಿ, ಸರ್ಗಂಟು ಮಾಡಿರಿ. ಹಿಂಗೆ ಜಗ್ಗಿದ್ರೆ ಹಿಂಗೆ ಬರಬೇಕದು. ಜೀವನ ಹಂಗೆ ಇರೋದು, ನಾವು ಕಗ್ಗಂಟು ಮಾಡ್ಕೊತೀವಿ. ಓಕೆ, ಸೊ ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ. ಮತ್ತು ನಾಳೆ ಹೊಸ ರೀಡಿಂಗ್ ಜೊತೆಗೆ ಭೇಟಿ ಆಗ್ತೀನಿ, ನಾಳೆ ಸಿಗೋಣ ಅಂತ. ಥ್ಯಾಂಕ್ ಯು.